ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಬನ್ನಿ, ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಇದರೊಳಗಡೆ ಲಾಸ್ಟ್ ಈ ಒಂದು ಪಾಠದ ಲಾಸ್ಟ್ ಕಂಡುಹಿಡಿಯಿರಿ, ಪೇಜ್ ನಂಬರ್ 44ರಲ್ಲಿದೆ. ಲಾಸ್ಟ್ ಕಂಡುಹಿಡಿಯಿರಿ ನೋಡೋಣ. ಹಿಂದಿನ ಒಂದು ಎಲ್ಲ ವೀಡಿಯೋಸ್ಗಳನ್ನು ಇಲ್ಲಿಯವರೆಗೂ ನಾನು ಕಂಪ್ಲೀಟಾಗಿ ವೀಡಿಯೋಸ್ಗಳನ್ನು ಮಾಡಿದ್ದೀನಿ. ಇದರ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ನ ಲಿಂಕ್ ಇರುತ್ತೆ. ಸೊ ಅದರೊಳಗಡೆ ಹೋಗಿ ನೋಡಿ, ಚೆಕ್ ಮಾಡಿ. ಸೊ ನೆಕ್ಸ್ಟ್ ಬನ್ನಿ ನೋಡೋಣ. ಕಂಡುಹಿಡಿಯಿರಿ ಮುಂದಿನ ಸನ್ನಿವೇಶಗಳನ್ನು ಓದಿ ಪ್ರತಿಯೊಂದಕ್ಕೂ ಸಹ ಸೂಕ್ತವಾದ ಉಕ್ತಿಯನ್ನು ಬರೀಬೇಕಂತೆ. ಸೊ ಇಲ್ಲಿ ಒಂದು ಸನ್ನಿವೇಶಗಳನ್ನು ಕೊಟ್ಕೊಂಡು ಹೋಗಿದ್ದಾರೆ, ನಾವು ಉಕ್ತಿಯನ್ನು ಬರೆಯೋದಷ್ಟೇ ಕೆಲಸ. ಏನಪ್ಪ ಮೊದಲನೇದು ಅಂತ ಅಂದರೆ, ಸೊ ಬನ್ನಿ. ಬೇಗೂರಿನ ಜಿಲ್ಲಾ ಮಾರುಕಟ್ಟೆ ವಾರದ ಎಲ್ಲ 7 ದಿನಗಳನ್ನು ಕಾರ್ಯವಹಿಸತ್ತಂತೆ. ಓಕೆ 7 ದಿನಗಳು ಅಂತ ಬಂತು. ರಹೀಂ ತನ್ನ ಹಣ್ಣಿನ ತೋಟದಿಂದ ಪ್ರತಿದಿನ 9 kg ಮಾವಿನ ಹಣ್ಣನ್ನು ತೊಗೊಂಬರ್ತಾನಂತೆ, ಮತ್ತು ಶ್ಯಾಮ್ ತನ್ನ ಹಣ್ಣಿನ ತೋಟದಿಂದ ಈ ಮಾರುಕಟ್ಟೆಗೆ ಪ್ರತಿದಿನ 11 kg ತರ್ತಾನಂತೆ. ಹಾಗಾದರೆ ಸ್ಥಳೀಯ ಜಿಲ್ಲಾ ಮಾರುಕಟ್ಟೆಗೆ ಒಂದು ವಾರದಲ್ಲಿ ಅವರು ಪೂರೈಸಿದ ಮಾವಿನ ಹಣ್ಣಿನ ಪ್ರಮಾಣವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಇದರೊಳಗಡೆ 1ನೇ ಕ್ವಶನಲ್ಲಿ ಎ. ಓಕೆ, ಇದರ ಒಂದು ಉಕ್ತಿ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ 9 × 7 + 11 × 7 ಅಲ್ವಾ. ಅವ್ರು ಹೇಳ್ತಾ ಇರೋದೇನು, ರಹೀಂ 7 ದಿನ 9 kg ಮಾವಿನ ಹಣ್ಣು ತಂದ, ಅದೇ ಶ್ಯಾಮ್ 11 kg ಮಾವಿನ ಹಣ್ಣು ತಂದ, ಅದೇ 7 ದಿನ. ಓಕೆ ಫೈನ್. ಇದನ್ನು ನಾವು ಹಿಂದಿನ ವೀಡಿಯೋಸಲ್ಲಿ ಕಾಮನನ್ನು ಹೊರಗಡೆ ತೆಗೆಯೋದು ನೋಡಿದ್ವಿ, ಉಳಿದಿರೋದನ್ನು ಒಳಗಡೆ ತಂದೆ. ಸೊ ಇದರ ಬೆಲೆ ಬಂದುಬಿಟ್ಟು 7 × ಸೊ ಅವರು ಲಾಸ್ಟಿಗೆ ಏನು ಕೇಳಿದ್ದಾರೆ, ಪೂರೈಸಿದ ಮಾವಿನ ಹಣ್ಣಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತಂದರೆ ಉತ್ತರವನ್ನು ಸಹ ಕಂಡುಹಿಡಿಯಿರಿ ಅಂದಿದ್ದಾರೆ. 9 ಮತ್ತು 11 ಕೂಡಿಸಿದ್ರೆ 20 ಆಗುತ್ತೆ. 7 2 14 0 140 kg. ಹಾಗಾದರೆ ಎಷ್ಟು ಮೌಲ್ಯ ಎಷ್ಟು ಅಂತಂದರೆ 140 kg ಎಷ್ಟು ತೊಗೊಂಬಂದಿದ್ದಾರೆ. ಇದು 1ನೇದಕ್ಕಾಯಿತು. 2ನೇದನ್ನು ನೋಡೋಣ. ಬಿನು ತಿಂಗಳಿಗೆ 20,000 ಸಂಪಾದಿಸ್ತಾಳೆ. ಓಕೆ, ಅವಳು ಪ್ರತಿ ತಿಂಗಳು ಬಾಡಿಗೆಗೆ 5,000, ಆಹಾರಕ್ಕೆ 5,000 ಮತ್ತು ಇತರೆ ಖರ್ಚುಗಳಿಗೆ 2,000 ವ್ಯಯಿಸ್ತಾಳೆ. ಒಂದು ವರ್ಷದ ಅಂತ್ಯದ ವೇಳೆಗೆ ಬೀನು ಎಷ್ಟು ಹಣ ಉಳಿಸ್ತಾಳೆ? ಸೊ ಫಸ್ಟು ಇಲ್ಲಿ ತಿಂಗಳದ ಖರ್ಚು ನೋಡ್ಕೊಬೇಕಾಗತ್ತೆ. ತಿಂಗಳದ ಖರ್ಚಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ಸೊ ಇಲ್ಲಿ ಬರೆಯೋಣ. ಫಸ್ಟು ಅವಳಿಗೆ ಬರೋದು ಸಂಬಳ ಎಷ್ಟಪ್ಪ ಅಂತಂದರೆ ಉಕ್ತಿಯನ್ನು ಬರೆಯೋಣ. ಫಸ್ಟು 20,000. ಅದರೊಳಗಡೆ ಅವಳು ಏನೇನು ಖರ್ಚು ಮಾಡ್ತಾಳಂತೆ, ಬಾಡಿಗೆಗೆ 5,000 ಅಂತೆ, ಪ್ಲಸ್ ಆಹಾರಕ್ಕೆ 5,000 ಅಂತೆ, ಪ್ಲಸ್ ಇತರೆ ಖರ್ಚಿಗೆ 2,000 ಮಾಡ್ತಾಳಂತೆ. ಓಕೆ, ಇದು ಆ್ಯಕ್ಚುಲಿ ಉಕ್ತಿ. 20,000ದಲ್ಲಿ ಎಷ್ಟು ಉಳಿಯುತ್ತೆ ಅಂತ ಹೇಳ್ತಿದಾರಲ್ಲ, ಫಸ್ಟು ಖರ್ಚನ್ನು ಈ ಕಡೆ ಬರೆದಿದ್ದೀವಿ. ಟೋಟಲ್ ಸ್ಯಾಲ್ರಿ ಮೈನಸ್ ಟೋಟಲ್ ಖರ್ಚು ಮಾಡಿಬಿಟ್ಟು ನಾವು ಇದನ್ನು ಮಾಡೋಣ. ಓಕೆ, ಇಲ್ಲೆಷ್ಟಾಯಿತು, 20,000 ಮೈನಸ್ 5 5 10 12,000 ಖರ್ಚು. 20ರಲ್ಲಿ 12,000 ಹೋದರೆ 8,000. ಹಾಗಾದರೆ ತಿಂಗಳಿಗೆ ಅವಳು ಎಲ್ಲ ಖರ್ಚೆಲ್ಲ ಮುಗಿಸ್ಕೊಂಡು ತಿಂಗಳ ಉಳಿತಾಯ ಎಷ್ಟಾಗತ್ತೆ? ತಿಂಗಳ ಉಳಿತಾಯ 8,000. ಅವರು ತಿಂಗಳದ್ದು ಕೇಳ್ತಾ ಇಲ್ಲ, ವರ್ಷದ ಕೇಳ್ತಾ ಇದ್ದಾರೆ. ಹಾಗಾದರೆ ವರ್ಷಕ್ಕೆ ಉಳಿತಾಯ, ಒಂದು ತಿಂಗಳಿಗೆ 8,000, ವರ್ಷಕ್ಕೆ ಉಳಿತಾಯ 1 ತಿಂಗಳಿಗೆ 8,000 ಉಳಿತಾಯ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಸಾವಿರ ಮಾಡ್ತಾಳೆ ಅಂತ ಅಂದರೆ 12 ತಿಂಗಳಿಗೆ ಎಷ್ಟು ಸಾವಿರ ಮಾಡ್ತಾಳೆ? 12 96,000 ಮಾಡ್ತಾಳೆ. ನಿಯರ್ಲಿ 1,00,000 ಉಳಿತಾಯ ಮಾಡ್ತಾಳಂತೆ ನೋಡಿರಿ. ತಿಂಗಳಿಗೆ 8,000 ಉಳಿಸಿದ್ರೆ ಒಂದು ವರ್ಷಕ್ಕೆ 96,000. ಓಕೆ ಫೈನ್. ನೆಕ್ಸ್ಟ್ ಇದು ಉಕ್ತಿ ಪ್ಲಸ್ ಅದರ ಒಂದು ಆನ್ಸರು ಆಯಿತು. ಸೊ ನೆಕ್ಸ್ಟ್ ನೋಡೋಣ. ಸಿ. ಹಗಲಿನಲ್ಲಿ ಒಂದು ಬಸವನ ಹುಳು ಕಂಬದ ಮೇಲೆ 3 ಸೊ ಮಾಡ್ತಾನೆ ಬರೆದು ಬಿಡ್ತೀನಿ, 3 ಸೆಂಟಿಮೀಟರ್ ಏರತ್ತಂತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಏನು ಹೇಳ್ತಾ ಇದ್ದಾನೆ, ಒಂದು ಬಸವನ ಹುಳು ಕಂಬದ ಮೇಲೆ 3 ಸೆಂಟಿಮೀಟರ್. ಓಕೆ, 3 ಸೆಂಟಿಮೀಟರ್ ಏರಿದ್ದು ಎಷ್ಟು ಸೆಂಟಿಮೀಟರ್? 3 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ರಾತ್ರಿ ನಿದ್ದೆ ಮಾಡುವಾಗ ಆಕಸ್ಮಿಕವಾಗಿ 2 ಸೆಂಟಿಮೀಟರ್ ಜಾರತ್ತಂತೆ. ಜಾರಿದ್ದು ಎಷ್ಟು? 2 ಸೆಂಟಿಮೀಟರ್. ಓಕೆ, ಕಂಬ 10 ಸೆಂಟಿಮೀಟರ್ ಎತ್ತರವಿದ್ದು ಅದರ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆ. ಆ ಕಂಬದ ಮೇಲ್ಭಾಗದಲ್ಲಿ ರುಚಿಕರವಾದ ಖಾದ್ಯ ಇದೆಯಂತೆ. ಬಸವನ ಹುಳು ಎಷ್ಟು ದಿನಗಳಲ್ಲಿ ಅದನ್ನು ಪಡೆಯುತ್ತೆ? ಸ್ವಲ್ಪ ಕ್ವಶನ್ ಟ್ರಿಕ್ಕಿ ಇದೆ, ಬಟ್ ಭಾಳ ಈಸಿ ಇದೆ. 10 ಸೆಂಟಿಮೀಟರ್ ಹೋಗಬೇಕು, ಒಂದೇ ದಿನದಲ್ಲಿ 3 ಸೆಂಟಿಮೀಟರ್ ಹೋಗ್ತಾ ಇದ್ರೆ ಭಾಳ ಬೇಗ ಹೋಗುತ್ತೆ. 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 3 ದಿನಕ್ಕೆ 3 ಸೆಂಟಿಮೀಟರ್, 4ನೇ ದಿನಕ್ಕೆ ಇನ್ನೂ ಫಸ್ಟ್ ಸ್ಟಾರ್ಟ್ ಆಗ್ತಾನೆ 10 ಸೆಂಟಿಮೀಟರ್ ಹೋಗ್ಬಿಡುತ್ತೆ. ಬಟ್ ರಾತ್ರಿ ನಿದ್ದೆಯಲ್ಲಿ 2 ಸೆಂಟಿಮೀಟರ್ ಜಾರ್ತಿದೆಯಲ್ಲ, ಅದು ಪ್ರಾಬ್ಲಮ್ಮು. ಸೊ ಹಾಗಾಗಿಬಿಟ್ಟು ನಾವಿಲ್ಲಿ ಏನು ನೋಡೋಣ, 1ನೇ ದಿನದ ಕೊನೆಯಲ್ಲಿ ಅನ್ಬೇಕು ನಾವು. ಕೊನೆಯಲ್ಲಿ
ಏರಿದ್ದು 3 ಸೆಂಟಿಮೀಟರ್, ಜಾರಿದ್ದು 2 ಸೆಂಟಿಮೀಟರ್ ಆದರೆ ಉಳಿದ ಎತ್ತರ ಎಷ್ಟಾಯಿತು ಅಂದರೆ ಅವನು ಆ್ಯಕ್ಚುಲಿ ಹೋಗಿರೋದು ಬರೀ 1 ಸೆಂಟಿಮೀಟರ್. ಓಕೆ, ಇದು 1ನೇ ದಿನ ಆಯಿತು. ಅವ್ರು ಕೇಳ್ತಿರೋದು ಎಷ್ಟನೇ ದಿನ ಅಂದಮೇಲೆ ಎಲ್ಲ ದಿನಗಳನ್ನು ಕಂಡುಹಿಡಬೇಕು ನಾವು. 2ನೇ ದಿನ ನೋಡೋಣ. 2ನೇ ದಿನದಲ್ಲಿ ಅದೇ ರೀತಿ ಎಷ್ಟಾಯಿತು, ಈಗ ಆಲ್ರೆಡಿ 1 ಇತ್ತಲ್ವಾ, ಸೊ 1 ಸೆಂಟಿಮೀಟರ್ ಹೋಗಿದ್ನಲ್ವಾ, 1 + 3 ಸೆಂಟಿಮೀಟರ್ ಏರ್ದ. ಓಕೆ, 5 ಸೆಂಟಿಮೀಟರ್ ಆಗಿತ್ತು. ಆದರೆ ಈ 5 ಸೆಂಟಿಮೀಟರಲ್ಲಿ ಮತ್ತೆ 2 ಸೆಂಟಿಮೀಟರ್ ಟೈ ಅಂತ ಜಾರ್ದ ರಾತ್ರಿ. ಹಾಗಾದರೆ 3 ಸೆಂಟಿಮೀಟರ್ ಆಯಿತು. 2ನೇ ದಿನಕ್ಕೆ ಎಲ್ಲಿಗೆ ಬಂದಿದ್ದಾನೆ, 3 ಸೆಂಟಿಮೀಟರ್ವರೆಗೆ ಹೋಗಿದ್ದಾನೆ. ನೆಕ್ಸ್ಟ್ 3ನೇ ದಿನ ಬರೋಣ. 3ನೇ ದಿನದ ಕೊನೆಯಲ್ಲಿ ಎಷ್ಟಾಯಿತು, ಸಾರಿ 1 + 3 4 ಅಲ್ವಾ, 4 ಇಂಥವೇ ತಪ್ಪು ಮಾಡೋದು ನಾನು ಅಲ್ವಾ, ಸಾರಿ 4 ಆಯಿತು, 2 ಸೆಂಟಿಮೀಟರ್ ಆಗಿತ್ತು. 3ನೇ ದಿನದಲ್ಲಿ ಈ 2 ಸೆಂಟಿಮೀಟರಿಂದ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ 3 ಸೆಂಟಿಮೀಟರ್ ಏರ್ದ, ಟೋಟಲ್ 5 ಸೆಂಟಿಮೀಟರ್ ಆಯಿತು. 5ರಲ್ಲಿ ಮತ್ತೆ ನಿದ್ದೆಯಲ್ಲಿ 2 ಸೆಂಟಿಮೀಟರ್ ಜಾರ್ 3 ಸೆಂಟಿಮೀಟರಿಗೆ ನಿಂತ್ಕೊಂಡ. ಫೈನ್. 4ನೇ ದಿನದ ನೋಡೋಣ. ಸೊ 10 ಸೆಂಟಿಮೀಟರ್ವರೆಗೆ ಬರಬೇಕು, ಅಲ್ಲಿವರೆಗೆ ನಾವು ನೋಡಬೇಕು. ಈ 3 ಸೆಂಟಿಮೀಟರ್ ಇಲ್ಲಿದ್ದ, ಅದಕ್ಕೆ 3 ಸೆಂಟಿಮೀಟರ್ ಮಾಡಿದ್ವಿ, 6 ಆಯಿತು. 6ರಲ್ಲಿ ಮತ್ತೆ 2 ಹೋಯಿತು, 4 ಸೆಂಟಿಮೀಟರ್ ಆಯಿತು. 5ನೇ ದಿನ ಹೀಗೆ ಮಾಡಿದಾಗ ಏರೋದು ಅದಕ್ಕಿಂತ ಜಾಸ್ತಿ ಇಳಿಯೋದೇ ಆಗ್ತಾಯಿದೆಯಲ್ವಾ. ಸೊ 4ಕ್ಕೆ 3 ಆದರೆ 7 ಆಯಿತು. 7ರಲ್ಲಿ ಮತ್ತೆ 2 ಜಾರ್ದ, 5 ಸೆಂಟಿಮೀಟರ್ ಆಯಿತು. ಸೊ 6ನೇ ದಿನ, ಸೊ ಡೈರೆಕ್ಟಾಗಿ ನಾವು ಮಾಡಿಬಿಡಬಹುದು, ಯಾಕೆಂತಂದರೆ 5ನೇ ದಿನ 5 ಸೆಂಟಿಮೀಟರ್ ಅಂತೆ. ಸೊ 6ನೇ ದಿನದ ಎಂಡಿಂಗಿಗೆ 6 ಸೆಂಟಿಮೀಟರ್ ಆಗುತ್ತೆ. ನೀವು ಮಾಡಿ ನೋಡ್ಬೋದು, ನಾನು ಈಸಿಯಾಗಿ ಬರೀತೀನಿ. 6 ಸೆಂಟಿಮೀಟರೇ ಆಗುತ್ತೆ. 7ನೇ ದಿನಕ್ಕೆ 7 ಸೆಂಟಿಮೀಟರೇ ಆಗುತ್ತೆ. ಸೊ 8ನೇ ದಿನಕ್ಕೆ 8 ಸೆಂಟಿಮೀಟರೇ ಆಗುತ್ತೆ. ಸೊ ನೆಕ್ಸ್ಟು 7ನೇ ದಿನಕ್ಕೆ 7 ಸೆಂಟಿಮೀಟರ್ ಆಯಿತಾ. 8ನೇ ದಿನಕ್ಕೆ ನೋಡೋಣ. 7 ಸೆಂಟಿಮೀಟರ್ವರೆಗೆ ಹೋಗಿ ನೆಕ್ಸ್ಟ್ 3 ಆ್ಯಡ್ ಆಗುತ್ತಲ್ವಾ, 7 3 10 ಸೆಂಟಿಮೀಟರ್ ಬಂದುಬಿಟ್ಟ. ಓಕೆ, ಇಲ್ಲಿಗೆ ನೀವು ಇದನ್ನು ಮಾಡಬೇಕು. ಯಾವ ರೀತಿಯಾಗಿ 5 + 3 8, 8ರಲ್ಲಿ ಮತ್ತೆ 2 ಹೋದರೆ 6. ಆಮೇಲೆ ನೆಕ್ಸ್ಟ್ ಇದೇ 6 ಸೆಂಟಿಮೀಟರ್ ಜೊತೆಗೆ 6 + 3 9, 9ರಲ್ಲಿ ಮತ್ತೆ 2 ಸೆಂಟಿಮೀಟರ್ ಇಳಿದ್ಬಿಟ್ಟ, 7 ಸೆಂಟಿಮೀಟರ್ ಆಯಿತು. ಇಲ್ಲಿ 7 ಸೆಂಟಿಮೀಟರ್ಗೆ 3 ಸೆಂಟಿಮೀಟರ್ಗೆ ಬೆಳಗಿನ ಜಾವದಲ್ಲಿ 8ನೇ ದಿನಕ್ಕೆ ಏನು ಮಾಡಿಬಿಟ್ಟ, 8ನೇ ದಿನಕ್ಕೆ ಏರ್ಬಿಟ್ಟ 3 10 ಸೆಂಟಿಮೀಟರ್ ಬಂದುಬಿಡ್ತು. ಬಂದ ತಕ್ಷಣ ಅಲ್ಲಿ ಮೇಲೆ ಖಾದ್ಯ ಇಟ್ಟಿದ್ರಲ್ಲ ಅದನ್ನು ತಿಂದುಬಿಡ್ತು. ಬಸವನ ಹುಳು ಕಂಬದ ತುದಿಯನ್ನು ಮತ್ತೆ ಅದು ಕೆಳಗೆ ಜಾರಕ್ಕೇನು ಹೋಗಲ್ಲ, ನಿದ್ದೆ ಏನು ಮಾಡೋಕ್ಕೆ ಹೋಗಲ್ಲ. ಯಾಕೆಂತಂದರೆ ಆಲ್ರೆಡಿ 10 ಸೆಂಟಿಮೀಟರ್ ಡೇಯಲ್ಲೇ ಅವನು ಹೋಗಿಬಿಟ್ಟು ಇದಾಗ್ಬಿಟ್ಟಿದೆ. ಹಾಗಾಗ್ಬಿಟ್ಟು ಇಲ್ಲಿ ಏನು ಬರಿಬೇಕು, ಬಸವನ ಹುಳು 8ನೇ ದಿನ ಕಂಬದ ತುದಿಯನ್ನು ತಲುಪುತ್ತದೆ ಅಂತ ಬರೆದರೆ ಸಾಕು. ಮತ್ತೆ ರಾತ್ರಿವರೆಗೆ ಕಾದು ಮತ್ತೆ ಜಾರೋ ಅವಶ್ಯಕತೆ ಇಲ್ಲ. 10 ಸೆಂಟಿಮೀಟರ್ ಕೊನೆಗೆ ಬಂದುಬಿಟ್ಟಿದ್ದಾನೆ, ಅವನು ತುದಿಗೆ ಬಂದುಬಿಟ್ಟಿದ್ದಾನೆ. ಸೊ ಆ ಖಾದ್ಯವನ್ನು ಅವನು ತಿಂದುಬಿಟ್ಟಿದ್ದಾನೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಮಂಗಳವಾರ ಮತ್ತು ಶನಿವಾರಗಳನ್ನು ಹೊರತುಪಡಿಸಿ ಪ್ರತಿದಿನ 2 ಪುಟಗಳಿರುವ ಕಥೆಯನ್ನು ಮೆಲ್ವಿನ್ ಓದುತ್ತಾನೆ ಅಂತ ಅಂದರೆ 5 ದಿನ. ಅವರು 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದ್ತಾನೆ? ಮುಂದಿನ ಯಾವ ಉಕ್ತಿಗಳು ಈ ಸನ್ನಿವೇಶವನ್ನು ವಿವರಿಸುತ್ತದೆ? ಓಕೆ, ಬನ್ನಿ ನೋಡೋಣ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ, ಈ ಯಾರು, ಮೆಲ್ವಿನ್. 2ನೇ ಕ್ವಶನ್. ಕಂಪ್ಲೀಟಾಗಿ ವಾರಕ್ಕೆ ಓದುವ ದಿನಗಳೆಷ್ಟು? ವಾರಕ್ಕೆ ಓದುವ ದಿನಗಳು 5. 2 ದಿನ ಬಿಡ್ತಾನಂತೆ, ಯಾವುದು, ಮಂಗಳವಾರ ಮತ್ತು ಶನಿವಾರ. ಸೊ 5 ಆಯ್ತಲ್ವ, 7ರಲ್ಲಿ 2 ದಿನ ಹೋದರೆ 5 ಆಯಿತು. ಹಾಗಾದರೆ ವಾರಕ್ಕೆ ಓದುವ ಪುಟಗಳು, ವಾರಕ್ಕೆ ಓದುವ ಪುಟಗಳೆಷ್ಟು? 2, ಪ್ರತಿದಿನ 2 ಪುಟಗಳು ಅಂತ ಅಂದರೆ 5 2 10, 10 ಪುಟಗಳು. ಹಾಗಾದರೆ ಅವರು ವಾರಕ್ಕೆ ಓದುವ ಕಥೆಗಳು ನೋಡೋಣ. 8 ವಾರಗಳಲ್ಲಿ ಎಷ್ಟು ಕಥೆಗಳನ್ನು ಓದ್ತಾನೆ ಅಂತ ಹೇಳಿಬಿಟ್ಟು. ವಾರಕ್ಕೆ ಓದುವ ಕಥೆಗಳು ಎಷ್ಟಾಯಿತು? ಹಾಗಾದರೆ ವಾರಕ್ಕೆ ಓದುವ ಕಥೆಗಳು 10 ÷ 2 ಅಲ್ವಾ? ಟೋಟಲ್ 5 ಕಥೆಗಳು ಓದ್ತಾನೆ. ಹಾಗಾದರೆ 8 ವಾರಗಳಲ್ಲಿ ಓದುವ ಕಥೆಗಳು ಎಷ್ಟಾಯಿತು? 5 × 8 = 40 ಕಥೆಗಳು.
ಅಲ್ವಾ? ಈಗ ನೋಡೋಣ ನಾನು 40 ಈ ಉಕ್ತಿಗಳಲ್ಲಿ ಯಾವುದು ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. 10 ಪುಟಗಳನ್ನು ಓದಿದ್ರೆ ಅವನು, ಸೊ ವಾರಕ್ಕೆ ಓದುವ ಕಥೆಗಳೆಷ್ಟಾಗುತ್ತೆ ಡಿವೈಡೆಡ್ ಬೈ 2 ಮಾಡಿ 5 ಕಥೆಗಳಾಯಿತು. ಓಕೆ ಫೈನ್. ನೆಕ್ಸ್ಟು ಯಾವುದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ. ಸೊ 5 × 2 5 2 10, 10 8 80 ಆಗಿಬಿಡ್ತು. ಓಕೆ, ಸೊ ಇದು ಬರಲ್ಲ, ಆನ್ಸರ್ 40 ಬರಬೇಕಂತೆ. ಸೊ 7 2 5 5 8 40 ಅಲ್ವಾ? ಇದು ಬರುತ್ತೆ, ಈ ಉಕ್ತಿ ಬರುತ್ತೆ. ನೆಕ್ಸ್ಟ್ 8 7 56 ಬರುತ್ತೆ, ಇದು ಬರಲ್ಲ, ಇದನ್ನು ಆನ್ಸರ್ ಹಾಕಿರ್ತೀನಿ, ಇದು ಬರಲ್ಲ. 7 2 14 14 8 112 ಆಯಿತು, ಬರಲ್ಲ. 7 5 35 35 -2 33 ಆಯಿತು, ಇದು ಬರಲ್ಲ. 7 + 2 9 9 8 72, ಇದು ಬರಲ್ಲ. 7 8 56 -2 8 16, 56 16 ಕಳೆದ್ರೆ 40. ಓಕೆ, ಇದು ಬರುತ್ತೆ ಜಿ. 7 5 7 ಮತ್ತು 5 ಕಳೆದ್ರೆ 2 2 8 16, ಇದು ಸಹ ಬರಲ್ಲ. ಸೊ ಹಾಗಾದರೆ ನಾವು ಕೊನೆಯದಾಗಿ ಏನು ಬರೀಬೇಕಪ್ಪ ಅಂತಂದರೆ ಉಕ್ತಿ. ಆದ್ದರಿಂದ ಬಿ ಮತ್ತು ಜಿ ಆಯ್ಕೆಗಳು ಈ ಪರಿಸ್ಥಿತಿಯನ್ನು ಸರಿಯಾಗಿ ವಿವರಿಸುತ್ತವೆ ಅಂತ ಬರೆದ್ರೆ ಆಯಿತು. ಓಕೆ ಫೈನ್. ನೆಕ್ಸ್ಟ್, ಬಹಳಷ್ಟು ಜನ ಕಮೆಂಟಲ್ಲಿ ನನಗೆ ನೋಟ್ಸ್ ಕೊಡಿ ಅಂತ ಹೇಳ್ತಾರೆ. ಸೊ ನಾನು ಇಷ್ಟು ಕೆಡ್ದಾಗ ಬರಿತಾ ಇದ್ದೀನಿ, ಇದೇ ನೋಟ್ಸು. ಓಕೆ, ಇದನ್ನು ನೋಟ್ಸ್ ಥರ ನೀವು ತೊಗೊಂಡ್ರೆ ಆಯಿತು. ಆಮೇಲೆ ಅಲ್ಲಲ್ಲೇ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ವೇಳೆ ಚಿಕ್ಕದು ದೊಡ್ಡದು ಅಂತ ಹೇಳಿಬಿಟ್ಟು ಮಾಡಬೇಕು ಅಂತ ಇದ್ದರೆ ಸೊ ಅದನ್ನು ಸಹ ನೀವು ಮಾಡಬಹುದು. ಇದು ನಿಮಗೆ ಅರ್ಥ ಮಾಡಿಸ್ಕೊಂಡು ಆ ನೋಟ್ಸಲ್ಲಿ ಬರೀತಿದ್ದೀನಿ. ಓಕೆ ಫೈನ್. ನೆಕ್ಸ್ಟು ನೋಡೋಣ. ನೆಕ್ಸ್ಟ್, ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ. ಓಕೆ, ಸೊ ಬನ್ನಿ, ಈ ಉಕ್ತಿಯನ್ನು ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನು ಕಂಡುಹಿಡಿಯಿರಿ. ಈಸಿಯಾಗಿ ಮಾಡಬಹುದು. ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲ ವಿಧಾನ ಸೇಮ್ ಹಾಗೆ ಬರಿತಾ ಇದ್ದೀನಿ, ಯಾವುದೇ ರೀತಿಯ ಒಂದು ಚಿಹ್ನೆಗಳನ್ನು ಚೇಂಜ್ ಮಾಡ್ತಾ ಇಲ್ಲ ನಾನು. 1 - 2 + 3 - 4 + 5 - 6 + 7 - 8 + 9 - 10. ಇದನ್ನು -1 ಆಯಿತು, 1ರಲ್ಲಿ 2 ಕಳೆದ್ರೆ. ಸೊ ಇದು ಸಹ -1 ಆಯಿತು, ಇದು ಸಹ -1 ಆಯಿತು, ಇದು ಸಹ -1 ಆಯಿತು, ಇದು ಸಹ -1 ಆಯಿತು. ಸೊ -1 -1 -1 -1 -1 ಚಿಹ್ನೆ ಮಾತ್ರ ಮೈನಸ್ ಬರುತ್ತೆ. 1 2 3 4 5. ಓಕೆ, ಬೇಕಾದರೆ ಮಾಡಿ ನೋಡೋಣ. -1 ± -1 +or -1 +1 ಓಕೆ, ಹಾಗಾದರೆ ಇದನ್ನೆಲ್ಲ ಕೂಡಿಸ್ಕೊಂಡು ಹೋಗಬೇಕಂತೆ. ಒಂದು ಸೇಮ್ ಚಿಹ್ನೆಗಳಿರೋದ್ರಿಂದ 1 5 ಚಿಹ್ನೆ -5. ಓಕೆ, ಉತ್ತರ -5. ಈಗ ಎರಡನೇ ವಿಧಾನನೂ ಸಹ ಬರೀತೀನಿ. ಎರಡನೇ ವಿಧಾನ ಎಲ್ಲ ಕೂಡಿಸೋದನ್ನು ಒಂದು ಕಡೆ ಬರಿತೀನಿ, ಕೂಡುವ ಚಿಹ್ನೆ ಇರೋದನ್ನು. 7 + 9 - ಹೊರಗಡೆ ಕಾಮನ್ ಹಾಕಿಬಿಟ್ಟು, ಎಲ್ಲರಿಗೂ ಮೈನಸನ್ನು ಕಾಮನ್ ಹೊರಗಡೆ ಎಳೆದು ಹಾಕಿಬಿಟ್ಟು ಸೊ ಇದನ್ನು ಮಾಡ್ತೇನೆ. ಇದಿಷ್ಟನ್ನು ಕೂಡಿಸಿದ್ರೆ 25 ಮೈನಸ್ ಇದನ್ನು ಕೂಡಿಸಿದ್ರೆ 30, 30ರಲ್ಲಿ 25 ಕಳೆದ್ರೆ 5, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಸೊ ಎರಡು ವಿಧಾನದಲ್ಲೂ ನಮಗೆ -5 ಬಂತು. ಓಕೆ, ಲೆಕ್ಕ. ಈಗ ಬಿ ನೋಡೋಣ. ಬಿಯಲ್ಲಿ ಮೊದಲ ವಿಧಾನ ನೋಡೋಣ. ಬಿಯಲ್ಲಿ ಮೊದಲ ವಿಧಾನ ಓಕೆ, ಯಾವ ರೀತಿಯಾಗಿ ಬಂತು? 1 - 1 + 1 - 1 + 1 - 1 + 1 - 1 + 1 - 1. ಒಂದರಲ್ಲಿ 1 ಕಳೆದ್ರೆ 0 0 0 0 0. ಸೊ ಫೈನಲ್ ಉತ್ತರ 0. ಓಕೆ, ಎರಡನೇ ವಿಧಾನ ಮೇಲೆ ನಾವು ಏನು ಮಾಡಿದ್ವಲ್ವಾ ಅದೇ ರೀತಿ ಮಾಡೋಣ. 1 + 1 + ಎಲ್ಲ ಕೂಡಿದ್ರೂ ನಾವು ಒಂದು ಕಡೆ ಹಾಕ್ಕೊಳ್ಳೋಣ. ಓಕೆ, ಮೈನಸನ್ನು ಹೊರಗಡೆ ತಂದು
ಮತ್ತೆ 1 + 1 + 1 + 1. ಸೊ ಎಲ್ಲರ ಮೈನಸನ್ನು ಹೊರಗಡೆ ಮತ್ತೆ ಒಳಗಡೆ ತಂದರೆ -1 -1 -1 -1 ಬಂತು. ಇದು 5 ಮೈನಸ್ ಇದು 5, 5ರಲ್ಲಿ 5 ಕಳೆದ್ರೆ 0. ಓಕೆ ಫೈನ್. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಓಕೆ ಫೈನ್. ಮುಂದಿನ ಉಕ್ತಿಗಳ ಜೋಡಿಯನ್ನು ನಾವು ಚಿಕ್ಕದು ದೊಡ್ಡದು ಅಥವಾ ಸಮ ಅಂತ ಹೇಳಿಬಿಟ್ಟು ಅಥವಾ ತಾರ್ಕಿಕ ಆಲೋಚನೆಯ ಮೂಲಕ ಲೆಕ್ಕ ಮಾಡ್ಕೊಂಡು ಹೋಗ್ಬಿಡ್ರಿ, ತಾರ್ಕಿಕ ಆಲೋಚನೆ ಮಾಡಿರಿ ಅಂತ ಹೇಳಿಬಿಟ್ಟು. ಇಲ್ಲೇನಿಲ್ಲ, ಚಿಹ್ನೆಗಳ ಆಟ ಇದೆ, ಸ್ವಲ್ಪ ಕರೆಕ್ಟಾಗಿ ನೋಡಿಬಿಟ್ರೆ ಮುಗೀತು. ಸೊ ನೋಡಿ, 49ಕ್ಕೆ 49 ಇದೆ, -7 ಸೇಮ್ ಇದೆ. ಸೊ ಈಸ್ ಆಗುತ್ತೆ, ಲೆಕ್ಕನೇ ಮಾಡಬೇಡಿ. ಓಕೆ, ನೆಕ್ಸ್ಟ್ ನೋಡಿ, 83 ಇದೆ, ಇಂಟು 42 ಇದೆ, -18 ಇದೆ. ಸೊ ಇಲ್ಲೆಷ್ಟಿದೆ? ಇಲ್ಲಿ 42 ಇದೆ, ಇದು 40 ಇದೆ. 83ನ್ನು 42ರಿಂದ ಗುಣಿಸಿದ್ರೆ ಇಲ್ಲಿ ಉತ್ತರ ಜಾಸ್ತಿ ಬರುತ್ತೆ, 40ರಿಂದ ಗುಣಿಸಿದ್ರೆ ಕಡಿಮೆ ಬರುತ್ತಲ್ವ. ಸೊ ಇದು ದೊಡ್ಡದು. ಓಕೆ ಫೈನ್. ನೆಕ್ಸ್ಟ್ 145 -17 ಇಂಟು ಇಲ್ಲಿ 8 ಇದೆ, ಇಲ್ಲಿ 6 ಇದೆ. ಕರೆಕ್ಟಾಗಿ ನೋಡಿ, ಇಲ್ಲಿ 145 ಸೇಮ್ ಇದೆ ಅಲ್ವಾ. ಸೊ 17 ಸೇಮ್ ಇದೆ, ಇಲ್ಲಿ 8 ಇದೆ, ಇಲ್ಲಿ 6 ಇದೆ. ಸೊ 8 ಜಾಸ್ತಿ ಇದೆ ಅಂದ್ಕೊಬೇಡಿ, ಇಲ್ಲಿ ಮಧ್ಯಕ್ಕೆ ಚಿಹ್ನೆ ಮೈನಸ್ ಇದೆ. ನಿಮಗೆ ಏನು ಉತ್ತರ ಬಂದರೂ ಸಹ, ಇಲ್ಲಿ ಜಾಸ್ತಿ ಬಂದರೂ ಸಹ ಇಲ್ಲಿ ಮೈನಸ್ ಮಾಡಬೇಕು. ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆ ನಾವು ಯಾವ್ದು ದೊಡ್ಡದು ಬಂದ್ರೂ ಜಾಸ್ತಿ ಮಾಡಿದ್ರೂ ಸಹ ಅದು ಉತ್ತರ ಕಡಿಮೆನೇ ಬರುತ್ತೆ ಮೈನಸ್ ಮಾಡಿದಾಗ. ಸೊ ಇಲ್ಲೇ ಇನ್ನೂ ಕಡಿಮೆ ಇದೆ. ಸೊ ಹಾಗಾಗಿಬಿಟ್ಟು ಯಾವ್ದು ದೊಡ್ಡದು? ಈ ಕಡೆ ದೊಡ್ಡದು. ಓಕೆ ಫೈನ್. ಸೊ ಬೇಕಾದರೆ ನೀವು ಮಾಡಿ ನೋಡಬಹುದು. 145 ಈ ಲೆಕ್ಕದಲ್ಲಿ 145 17 8 136 ಬರುತ್ತೆ. ಅದೇ ಇಲ್ಲಿ 145 -102 ಬರುತ್ತೆ, 17 6. ಸೊ 136 ಕಳೆದ್ರೆ ಉತ್ತರ ಇನ್ನೂ ಕಡಿಮೆನೇ ಬರುತ್ತಲ್ವಾ. ಸೊ 102ರಲ್ಲಿ ಇನ್ನೂ ಜಾಸ್ತಿ ಬರುತ್ತೆ, ಹಾಗಾಗಿಬಿಟ್ಟು ಇದು ಬರುತ್ತೆ. ನೆಕ್ಸ್ಟ್ ನೋಡೋಣ. 23 × 48 -35 ಇದೆರಡನ್ನು ಗುಣಿಸಿ ಮೈನಸ್ ಮಾಡಬೇಕಂತೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಇವೆರಡನ್ನು ಇದರಿಂದನೂ ಗುಣಿಸ್ಬೇಕು, ಇದರಿಂದನೂ ಗುಣಿಸ್ಬೇಕು, ಬಂದು ಉತ್ತರದಲ್ಲಿ ಕಳಿಬೇಕು ಅಲ್ವಾ. ಸೊ ಭಾಳ ಕಳಿಯೋ ಪ್ರೊಸೆಸ್ ಆಯಿತು, ಭಾಳ ಆನ್ಸರ್ ಕಡಿಮೆ ಬರುತ್ತೆ. ಸೊ ಹಾಗಾಗಿಬಿಟ್ಟು ಇದೇ ಇದಕ್ಕಿಂತ ಜಾಸ್ತಿ ಆಗ್ತು. ಅದೇ ಒಂದು ವೇಳೆ ಇಲ್ಲಿ ಪ್ಲಸ್ ಇದ್ಬಿಡ್ತು ಅಂತಂದರೆ ಇವನೇ ದೊಡ್ಡವನಾಗ್ಬಿಡ್ತಿದ್ದ ಅಲ್ವಾ. ಮೈನಸ್ ಇರೋದ್ರಿಂದ ಎಲ್ಲವನ್ನು ಸಹ ಈ ಒಂದು ನಂಬರಿಂದ ಈ ನಂಬರನ್ನು ಕಳೆದರೆ ನಮಗೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದೇನು ಗೊತ್ತಾ, 23 × 48 ಮಾಡಿ, -23 × 35 ಮಾಡಿರಿ. ಇದು ಏನೇ ಬಂದು ಉತ್ತರ ಇದ್ರ ಜೊತೆಗೆ ಕಳೀರಿ. ಸೊ ಕಡಿಮೆ ಅಮೌಂಟ್ ಸಿಗುತ್ತೆ. ಇಲ್ಲಿ ಇದನ್ನೆರಡನ್ನು ಗುಣಿಸ್ಬಿಟ್ಟು ಬಂದು ಉತ್ತರದಲ್ಲಿ ಬರೀ 35 ಕಳೀರಿ, ಆವಾಗ ಇದೇ ಜಾಸ್ತಿ ಆಗುತ್ತಲ್ವ. ಸೊ ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ನೋಡಿ, 16 - 11 × 12. ಓಕೆ, ಇಲ್ಲೂ 16 × 12 ಇದೆ, ಅಂದರೆ 16ನ್ನು 12 ಜೊತೆ ಗುಣಿಸಿದ್ದಾರೆ. -11ನ್ನು 12 ಗುಣಿಸಿದ್ದಾರೆ. ಇಲ್ಲೂ ಅದೇ, ಇಲ್ಲೂ ಅದೇ. ಸೊ ಆನ್ಸರ್ ಈಕ್ವಲ್ ಬಂತು. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ 76 - 53. ಓಕೆ, 76 - 53 × 88. ಅದೇ ಇಲ್ಲಿ 88 ಸೇಮ್ ಹೊರಗಡೆ ಇದೆ, 53ರಲ್ಲಿ -73 ಬರುತ್ತೆ. ಸೊ ಹೇಗಾಗತ್ತೆ ಉತ್ತರ ಅಂತಂದರೆ ನೀವೇ ನೋಡಬಹುದು. ಏನಂತ ಹೇಳಿಬಿಟ್ಟು ಇಲ್ಲಿ ಮೈನಸ್ಸಲ್ಲಿ ಆನ್ಸರ್ ಬರುತ್ತೆ. ಸೊ ಇದನ್ನು ಮತ್ತೆ ಗುಣಿಸಿದಾಗ ಉತ್ತರ ಮೈನಸ್ಸಲ್ಲೇ ಬರುತ್ತೆ. ಸೊ ಇಲ್ಲಿ ಪ್ಲಸ್ಸಲ್ಲಿ ಆನ್ಸರ್ ಬರುತ್ತೆ. ಸೊ ಯಾವತ್ತು ಪ್ಲಸ್ ಅನ್ನೋದು ಮೈನಸ್ಗಿಂತ ದೊಡ್ಡದು. ಸಿಂಪಲ್. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ಓಕೆ ಫೈನ್. ನೆಕ್ಸ್ಟ್ ಲೆಕ್ಕ 25 ಇದೆ. ಓಕೆ, 25ಕ್ಕೆ 25 ಇದೆ. 42 ಮತ್ತು 16 ಕೂಡಿಸಿದಾಗ ಎಷ್ಟಾಗತ್ತೆ ನೋಡ್ಕೊಳ್ಳಿ. 6 2 8 58. ಓಕೆ, ನೆಕ್ಸ್ಟು ಇಲ್ಲೂ 43 18 58. ಸೊ ಇದೇ 58ನ್ನು 25ರಿಂದ ಗುಣಿಸ್ಬೇಕಂತೆ, ಇದೇ 58ನ್ನು 25ರಿಂದ ಗುಣಿಸ್ಬೇಕಂತೆ, ಉತ್ತರ ಈಕ್ವಲ್ ಆಗುತ್ತೆ. ಫೈನ್. ನೆಕ್ಸ್ಟ್ ನಂಬರ್ ನೋಡೋಣ. 26 28 - 16. ಓಕೆ, 28 - 16 ಅಂತ ಅಂದರೆ ಉತ್ತರ ಎಷ್ಟಾಯಿತು? 12 ಆಯಿತು. ಇದೇ 27 - 15 ಅಂತ ಅಂದರೆ ಉತ್ತರ 12 ಆಯಿತು. 12 ಬಂದ್ರೂ ಸಹ ಉತ್ತರ ಇಲ್ಲಿ 35ರಿಂದ ಗುಣಿಸ್ಬೇಕಂತೆ, ಇಲ್ಲಿ 36ರಿಂದ ಗುಣಿಸ್ಬೇಕಂತೆ. ಸೊ ಆಬ್ವಿಯಸ್ಲಿ 36ರಿಂದ ಗುಣಿಸಿದ್ರೆ ಉತ್ತರ ಜಾಸ್ತಿ ಬರುತ್ತೆ. ಓಕೆ ಫೈನ್. ಐ ಹೋಪ್ ಇಲ್ಲಿವರೆಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿಬಿಡೋಣ. ದತ್ತ ಉಕ್ತಿಗೆ ಮುಂದಿನ ಯಾವ ಉಕ್ತಿಗಳು ಸಮವಾಗಿದೆ ಎಂಬುದನ್ನು ಲೆಕ್ಕಾಚಾರ ಮಾಡದೆ ಗುರುತಿಸಿ ನೀವು ಪದಗಳನ್ನು ಬಳಸಿ ಅಥವಾ ಆವರಣಗಳನ್ನು ತೆಗೆದುಹಾಕಿ ಉಕ್ತಿಗಳನ್ನು ಪುನಃ ಬರೆಯಬಹುದು. ನೀಡಿರುವ ಉಕ್ತಿಗೆ ಸಮವಾದ ಒಂದಕ್ಕಿಂತ ಹೆಚ್ಚು ಉಕ್ತಿಗಳು ಸಹ ಇರಬಹುದು ಅಂತ ಕೊಟ್ಟಿದ್ದಾರೆ. ಓಕೆ ಫೈನ್. ಇಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ. 83
-37 -12 ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಮಾಡೋದು? ಓಕೆ, ಭಾಳ ಸಿಂಪಲ್ ಆಗಿದೆ. ಏನಪ್ಪ ಅಂತಂದರೆ 83 ಇಲ್ಲಿರುವಂಥ 83 ಇದೆ, -37 ಇದೆ, ಸೊ -12 ಇದೆ. ಇಷ್ಟು ಪದಗಳು ನೆನ್ಪಿಟ್ಕೊಳ್ರಿ ಆಯ್ತು. ಓಕೆ, 3 ಪದಗಳಿದ್ದಾವೆ. ಆ 3 ಪದಗಳನ್ನು ನಾವಿಲ್ಲಿ ಹುಡ್ಕೋಣ. ಸೊ ಮೊದಲನೇ ಆಪ್ಷನಲ್ಲಿ 84 ಇದೆ, ಆಗೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ 83 ಇದೆ, ಸೊ ಆಪ್ಷನೇ ಇಲ್ಲ. ಇಲ್ಲಿ 84 ಇದೆ, ಇಲ್ಲೂ ಆಪ್ಷನ್ ಇಲ್ಲ. ಸೊ 83 ಇದೆ, 38 ಇದೆ, ಓಕೆ, ಆಪ್ಷನ್ ಇಲ್ಲ. ನೆಕ್ಸ್ಟ್ ಇಲ್ಲಿ 83 ಇದೆ, -37 -12, ಸೊ 4ನೇದು ಆಪ್ಷನ್. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ನೋಡೋಣ, 93 + 37 × 44 ಇದೆ. ಇದನ್ನು ಹುಡ್ಕೋಣ. 37 + 93 ಇದೆ, 44 93 ಜೊತೆ ಗುಣಿಸಿದ್ದಾರೆ, ಸೊ ಇದಾಗಲ್ಲ. 93 37 ಇದೆ, ಇಲ್ಲಿ 37ನ 76 ಜೊತೆ ಗುಣಿಸಿದ್ದಾರೆ, ಇದು ಆಗಲ್ಲ. 93 37 ಒಂದು ಸಲ ಗುಣಿಸ್ಬಿಟ್ಟು 44 ಮತ್ತು 37ನ್ನು ಕಂಪ್ಲೀಟಾಗಿ ಚೇಂಜೇ ಮಾಡಿಬಿಟ್ಟಿದ್ದಾರೆ, ಸೊ ಅದು ಸಹ ಆಗೋದಿಲ್ಲ. ಸೊ ನೆಕ್ಸ್ಟು 37 44 ಇದೆ, ಗುಣಾಕಾರದಲ್ಲಿದೆ, +93 ಮಾಡಿದ್ದಾರೆ, +76, ಸೊ ಇದು ಲಾಸ್ಟಿಂದ ಆಗುತ್ತೆ. ಓಕೆ ಫೈನ್. ಇದರೊಳಗಡೆ ಇದು ಮತ್ತು ಇದು ಒಂದು ಸಂಖ್ಯೆಯನ್ನು ಆರಿಸಿ ಮತ್ತು ಅದೇ ಬೆಲೆ ಹೊಂದಿರುವ 10 ವಿಭಿನ್ನ ಉಕ್ತಿಗಳನ್ನು ರಚಿಸಿ. ಈ ಪಾಠದ ಒಂದು ಕೊನೆಯ ಕ್ವಶನ್ ಆನ್ಸರ್ ಇದು. ಬನ್ನಿ ನೋಡೋಣ. ಓಕೆ, ಇವರೇನು ಹೇಳ್ತಿದ್ದಾರೆ ಅಂತಂದರೆ, ಒಂದು ಸಂಖ್ಯೆ ತೊಗೊಳ್ಳಿ, ಅದಕ್ಕೆ ವಿಭಿನ್ನವಾದ ಒಂದು ಉಕ್ತಿಗಳನ್ನು ಬರೀರಿ ಅಂತ ಹೇಳ್ಬಿಟ್ಟು ಇಲ್ಲಿ ಉದಾಹರಣೆಗೆ ಒಂದು 15 ಅನ್ನೋದನ್ನು ಸಂಖ್ಯೆ ತೊಗೊಂಡಿದ್ದೀನಿ. 15ಅನ್ನು ಯಾವ ರೀತಿಯಾಗಿ ಉಕ್ತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು? 10 + 5 15, 15 - 0 15, 30 ÷ 2 2 15 30 ಅಲ್ವಾ, ಸೊ 3 5 15, 7 + 8 15, 20 - 5 15, 2 7 14, ಅದನ್ನು ಮತ್ತೆ +1 15, 12 + 6 ÷ 2 ಅಂದರೆ 2 3 6 12 + 3 15, 2 × 8 16, 16ರಲ್ಲಿ 1 5 15, 5 5 25, 25ರಲ್ಲಿ 10 ಕಳೆದರೆ 15. ಬಹಳ ಒಂದು ವಿಧಾನಗಳಲ್ಲಿ 15ಅನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಬರೀ 15 ಅಲ್ಲ, ನೀವು ಬೇರೆ ಯಾವ ಸಂಖ್ಯೆ ತೊಗೊಂಡ್ರೂ ಸಹ ಅದನ್ನು ನಾವಿಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಐ ಹೋಪ್ ನಿಮಗೆ ಈ ಒಂದು 7ನೇ ತರಗತಿಯ ಅಧ್ಯಾಯ 2ರ ಕಂಪ್ಲೀಟ್ ಆಗಿರುವಂಥ ವಿವರಣೆ ಮತ್ತು ಕಂಡುಹಿಡಿಯಿರಿ ಎಲ್ಲ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಒಂದು ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೇನೆ. ಇದೇ ರೀತಿ ನಿಮ್ಮ ಪ್ರೀತಿ ನಮ್ಮ ಚಾನಲ್ ಮೇಲೆ ಸದಾ ಇರಲಿ. ಸೊ ಒಂದು ಪ್ಲೀಸ್ ಕಮೆಂಟಲ್ಲಿ ಹೇಳಿ ನನ್ನ ಒಂದು ವೀಡಿಯೋಸ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿಬಿಟ್ಟು. ತುಂಬ ಧನ್ಯವಾದಗಳು ಫ್ರೆಂಡ್ಸ್.